ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಆರೋಗ್ಯಕರವಾದ ಮೊಳಕೆ ಕಟ್ಟಿದ ಸಾಂಬಾರು. ಬನ್ನಿ, ನಾನು ಹಳ್ಳಿ ಸ್ಟೈಲಲ್ಲಿ ಹೇಗೆ ಮೊಳಕೆ ಕಟ್ಟಿದ ಸಾಂಬಾರು ಮಾಡ್ತಾರೆ ಅಂತ ತೋರಿಸ್ತೀನಿ. ಬನ್ನಿ ನೋಡಿ, ನಾನು ಫ್ರೆಶ್ಶಾಗಿ ಮೊಳಕೆ ಕಟ್ಟಿದ ಕಾಳು ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಕಾಳಲ್ಲಿ ನೋಡಿ ಬದನೆಕಾಯಿ, ಆಲೂಗೆಡ್ಡೆ ತೊಗೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿರ್ತದೆ. ಮೊಳಕೆ ಕಟ್ಟಿದ ಕಾಳು ಜೊತೆ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಬದನೆಕಾಯಿನ. ನೋಡಿ, ಈಗ ಆಲೂಗೆಡ್ಡೆ ಕುಯ್ಕೊಳ್ಳೋಣ. ಬನ್ನಿ, 4 ಭಾಗ ಮಾಡ್ಕೊಳ್ಳೋಣ. ತಪ್ಪಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಮೊಳಕೆ ಕಟ್ಟಿ ಸಾರು. ನೋಡಿ, ಈಗ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು. ಬನ್ನಿ, ಅದಕ್ಕೆ ಏನೇನು ಬೇಕು ನೋಡೋಣ. ಈಗ ಮಸಾಲೆಗೆ ನೋಡಿ, ಈರುಳ್ಳಿ ನಾನು ಒಂದೇ ಒಂದು ಗೆಡ್ಡೆ ತಗೊಂಡಿದ್ದೀನಿ. ಕಡಲೆ 1 ಸ್ಪೂನಷ್ಟು ತಗೊಂಡಿದ್ದೀನಿ ನಾನು. ಬೆಳ್ಳುಳ್ಳಿ, ಕಾಯಿ 1 ಬಟ್ಲಷ್ಟು, ಕೊತ್ತಂಬರಿ ಸೊಪ್ಪು, ಪುದೀನ. ನೋಡಿ, ಸಣ್ಣಗೆ ಒಂದೇ ಒಂದು ಟೊಮೊಟೊ ಹಾಕ್ತಾ ಇದ್ದೀನಿ ನಾನು. ನೋಡಿ, 2 ಲವಂಗ ಹಾಕ್ತಾ ಇದ್ದೀನಿ ನಾನು. ಚಿಕ್ಕದಾಗೆ ಒಂದು ಚಕ್ಕೆ ಹಾಕ್ತಾ ಇದ್ದೀನಿ. ಗಸಗಸೆ ಹಾಕ್ತಾ ಇದ್ದೀನಿ 1 ಸ್ಪೂನಷ್ಟು. ನೋಡಿ, ನಾನು ಮನೇಲಿ ಮಾಡಿರುವ ಸಾಂಬಾರ್ ಪೌಡ್ರ್ ಹಾಕ್ತಾ ಇದ್ದೀನಿ. ಈಗ ನುಣ್ಣಗೆ ರುಬ್ಕೊಂಬರೋಣ ಬನ್ನಿ. ನೋಡಿ, ಈ ಥರ ನುಣ್ಣಗೆ ರುಬ್ಬಿರಬೇಕು, ತುಂಬಾ ಟೇಸ್ಟ್ ಕೊಡುತ್ತೆ. ಬನ್ನಿ, ಈಗ ಹೇಗೆ ಮಾಡೋದು ನೋಡೋಣ. ನೋಡಿ, ನಾನು 3 ಸ್ಪೂನಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ನಾನು 1 ಸ್ಪೂನಷ್ಟು ಸಾಸಿವೆ, ಒಗ್ಗರಣೆಗೆ ಸಣ್ಣಗೆ ಈರುಳ್ಳಿ ಹಾಕ್ತಾ ಇದ್ದೀನಿ ನಾನು. ಈಗ ಕೆಂಪಾಗ ತನಕ ಫ್ರೈ ಮಾಡ್ಕೊಳ್ಳೋಣ ಬನ್ನಿ. ತುಂಬಾ ಚೆನ್ನಾಗಿರ್ತದೆ, ಆರೋಗ್ಯಕ್ಕೂ ಒಳ್ಳೆಯದು, ಕಣ್ಣಿಗೂ ಮಾತ್ರ ಒಳ್ಳೆಯದು. ವಾರದಲ್ಲಿ ಒಂದ್ಸಲಿ ಆದರೂ ಮಾಡ್ಕೊತೀನಿ ಮೊಳಕೆ ಕಟ್ಟಿದ ಕಾಳು. ನೋಡಿ, ನಾನು ಹಸಿ ಕರಿಬೇವು ಹಾಕ್ತಾ ಇದ್ದೀನಿ. ನೋಡಿ, ಒಂದ್ಸಲಿ ಕರಿಬೇವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನಾನು ಮೊಳಕೆ ಕಟ್ಟಿದ ಕಾಳು ಹಾಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಎಣ್ಣೆಯಲ್ಲಿ ಚೆನ್ನಾಗೆ ಕಾಳೆಲ್ಲ ಚೆನ್ನಾಗಿ ಎಣ್ಣೆಯೆಲ್ಲ ಹೀರ್ಕೋಬೇಕು ಅಂತ ತನಕ ಮಿಕ್ಸ್ ಮಾಡೋಣ ಚೆನ್ನಾಗೆ. ಎಣ್ಣೆಲಿ ಸ್ವಲ್ಪ ಕಾಳೆಲ್ಲ ಬೇಯ್ಕೊಬೇಕು. ಬನ್ನಿ, ಈಗ ಆಲೂಗೆಡ್ಡೆ ಬದನೆಕಾಯಿ ಹಾಕೋಣ. ಆಲೂಗೆಡ್ಡೆ ಬದನೆಕಾಯಿ ಹಾಕಿದ್ಮೇಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವೆಷ್ಟು ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿರ್ತದೆ ಮೊಳಕೆ ಕಟ್ಟಿ ಸಾರು. ಚಪಾತಿಗಾಗಲಿ, ದೋಸೆಗಾಗಲಿ, ಬಿಸಿ ಮುದ್ದೆಗಾಗಲಿ ತುಂಬಾ ಚೆನ್ನಾಗಿರ್ತದೆ. ನೀವು ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನೋಡಿ, ಈ ಥರ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಮೊಳಕೆ ಕಟ್ಟಿದ ಕಾಳು ಮತ್ತು ಬದನೆಕಾಯಿ. ಇಸ ಆಗಲ್ಲ ಬದನೆಕಾಯಿ. ಈ ಥರ ಒಗ್ಗರಣೆಲೆ ಒಂಚೂರು ಬೇಯಿಸ್ಕೊಂಡ್ರೆ. ನೋಡಿ, ಈಗ ನಾನು ಮಸಾಲೆ ಹಾಕ್ತಾ ಇದ್ದೀನಿ. ನೋಡಿ, ಮಸಾಲೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕಾಳು ಬದನೆಕಾಯಿಗೆ ಎಲ್ಲ ಮಸಾಲೆ ಚೆನ್ನಾಗಿ ಬೆರಿಬೇಕು ಅಂತ ತನಕ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ತುಂಬಾ ಚೆನ್ನಾಗಿರ್ತದೆ, ನೀವು ಟ್ರೈ ಮಾಡಿ. ನೋಡಿ, ನಾನು ಲೋಟದಷ್ಟು ಈಗ ನೀರು ಹಾಕ್ತಾ ಇದ್ದೀನಿ. ನಿಮಗೆ ಗಟ್ಟಿಗೆ ಬೇಕಾದರೆ ಗಟ್ಟಿಗೆ ಮಾಡ್ಕೊಳ್ಳಿ, ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಳ್ಳಿ. ನಾನೊಂದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ.
ನೋಡಿ ಈಗ ಇನ್ನೊಂದು ಲೋಟ ನೀರು ಹಾಕ್ತಾ ಇದ್ದೀನಿ ನಾನು. ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಉಪ್ಪು ಹಾಕಿದ್ಮೇಲೆ ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈ ಹದಕ್ಕಿದ್ರೆ ಸಾಕು. ಮುದ್ದೆ ಜೊತೆ ಆದರೂ ತಿನ್ಬೋದು, ಚಪಾತಿ ಜೊತೆ ಆದರೂ ತಿನ್ಬೋದು, ದೋಸೆ ಜೊತೆ ಆದರೂ ತಿನ್ಬೋದು. ತುಂಬಾ ಚೆನ್ನಾಗಿರ್ತದೆ. ಬನ್ನಿ ಈಗ ವಿಸಿಲ್ ಮುಚ್ಚಳ ಹಾಕ್ತಾ ಇದ್ದೀನಿ ನಾನು. ನೋಡಿ 2 ವಿಸಿಲ್ ಬಂದರೆ ಸಾಕು. ನೋಡಿ 1 ವಿಸಿಲ್ ಕೂಗ್ತಾ ಇದೆ. ನೋಡಿ ವಿಸಿಲ್ ಆಗಿದೆ, ಎತ್ತುತ್ತಾ ಇದ್ದೀನಿ ನಾನೀಗ. ನೀವೇ ನೋಡ್ತಾ ಇರ್ಬೋದು ಬೆಂದಿ ಎಲ್ಲ ಎಣ್ಣೆ ಬಿಟ್ಟಿದೆ. ನೋಡಿ ಈಗ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು. ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ. ನೋಡಿ ಈ ಹದಕ್ಕಿದ್ರೆ ಸಾಕು. ಹಿಟ್ಟು ಜೊತೆ ಮತ್ತು ಚಪಾತಿ ಜೊತೆ, ಪೂರಿ ಜೊತೆ ಎಲ್ಲ ಜೊತೆನೂ ತಿನ್ಬೋದು ಮೊಳಕೆ ಕಟ್ಟಿ ಸಾರು. ನೋಡಿ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡೋಣ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಯಾರಾದರೂ ಹೊಸಬ್ರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ದಯವಿಟ್ಟು ಇವತ್ತಿನ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್. ಒಂದು ಲೈಕ್ ಕೊಡೋದಂತೂ ಮರಿಬೇಡಿ.